ಪಂಡ್ರಪುರ ಬಾರ್ಶಿ ಇತ್ಯಾದಿ ಈ ಎಲ್ಲ ಸಾವಿರಾರು ಜನ ಇಲ್ಲಿ ನೀವು ಒಂದು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆ ದೂರ ನಿನ್ನೆ ರಾಯಚೂರಿನ ಜನರು ಬರೋಕ್ಲೆ ಅನ್ನೋದು ಭಾಳ ಆಶ್ಚರ್ಯ ಆಯಿತು. ವಿಶೇಷ ಹಗಲಿಲ್ಲ ಬರುವವರೆಲ್ಲ ಅಲ್ಲ ಅವರು, ಆದರೂ ಕೂಡ ಇಲ್ಲಿ ಒಂದು ಭಕ್ತಿಯಿಂದ ದೂರದಿಂದ ಇಲ್ಲಿ ಬಂದು ಸಂಜೆಯಾಗಿ ಬಂದು ಒಂದು ಗ್ರೂಪ್ ಒಂದು 15 ಮಂದಿ ಜನ ಬಂದರು. ಹಾಗೆ ಎಷ್ಟೋ ಜನ ಸಮೀಪದಿಂದ ಬರ್ತಾರೆ, ದೂರದಿಂದ ಬರ್ತಾರೆ. ಹಿಂಗೆ ಎಲ್ಲ ಜನ ಇಲ್ಲಿ ಒಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ಇಲ್ಲಿ ಕೂಡುವುದರಿಂದ ಒಂದು ವಿಶೇಷ ಆನಂದದ ಸಂಗತಿ. ಇಲ್ಲೇ ಕ್ಷೇತ್ರಗಳಂತೇನವ ಇದು ನಿಜವಾದ ಕ್ಷೇತ್ರ ಆಗಲಿ ಅಂತ ಮುಖ್ಯ ಉದ್ದೇಶ. ನಮ್ಮ ಕ್ಷೇತ್ರಗಳವ ಖರೆ, ಕ್ಷೇತ್ರದ ಉದ್ದೇಶ ಏನಿರ್ತದೆ, ಅಲ್ಲಿ ಹೋಗಿ ಏನಾದರೂ ಒಂದು ಬೋಧ್ ಸಿಕ್ಕಬೇಕು, ಅವ್ರಿಗೊಂದು ಮಾರ್ಗ ಹತ್ತಬೇಕು, ಅವ್ರ ಪ್ರಗತಿಯಾಗಬೇಕು, ಮೋಕ್ಷ ಮಾರ್ಗ ಅವ್ರು ಮುನ್ನಡಿಬೇಕು. ಈ ಉದ್ದೇಶದ ಮೊದಲು ಕ್ಷೇತ್ರ ಅದು. ತೀರ್ಥೇ ತೀರ್ಥೇ ನಿರ್ಮಲಂ ಬ್ರಹ್ಮವೃಂದಂ. ಬ್ರಹ್ಮವೃಂದ ಅಂದರೆ ಈ ಬ್ರಹ್ಮಜ್ಞಾನ ಅಥವಾ ಜ್ಞಾನ ಹೇಳುವಂಥ ಏನು ಸತ್ಪುರುಷರಲ್ಲಿ ಇರ್ತಿದ್ರು. ಬೋಧೆ ಬೋಧೆ ಜಾಯತೆ ತತ್ವಬೋಧ. ಏನು ಮಾಡಿದ್ರು ಅವರು ಸಂತರು ಅಥವಾ ಜ್ಞಾನಿಗಳು ಏನು ಕ್ಷೇತ್ರಗಿರ್ತಿದ್ರು, ಅವ್ರು ಬೋಧ ಮಾಡ್ತಿದ್ರು. ಆ ಬೋಧ ಗ್ರಹಣ ಮಾಡೋ ಸಲುವಾಗಿ, ಪರಮಾತ್ಮನ ಸಲುವಾಗಿ ನಾವು ಕ್ಷೇತ್ರಕ್ಕೆ ಹೋಗೋ ಕಾರಣ ಇಲ್ಲ. ಎಲ್ಲ ಕಡೆ ಇದ್ದ ನಾವು ಒಬ್ಬರು ಕೇಳಿದ್ರು, ಏನ್ರಿ ಕ್ಷೇತ್ರಕ್ಕೆ ಹೋಗ್ತೀರಿ ನೀವು, ಇದು ಬರ್ತೀರಿ ಕ್ಷೇತ್ರ ಪರಮಾತ್ಮ ಎಲ್ಲ ಕಡೆ ಇದ್ದಾನಲ್ಲ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಸಂತರು ಎಲ್ಲ ಕಡೆ ಇಲ್ಲ. ಸಂತರ ಭೇಟಿ ಆಗೋದು ಬೇಕಾಯ್ತು. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಖರೆ, ಸಂತರು ಮಾತ್ರ ಒಂದು ಜಾಗದ ಕ್ಷೇತ್ರದಾಗ ಮಾತ್ರ ಇರ್ತಾರೆ. ಇದು ಕ್ಷೇತ್ರಕ್ಕೆ ಹೋಗಲಿಕ್ಕೇ ಬೇಕು. ಆ ರೀತಿಯಲ್ಲಿ ನೀವೆಲ್ಲ ಇಲ್ಲಿ ಒಂದು ದೃಢನಿಷ್ಠೆಯಿಂದ ಬಂದಿರಿ. ಬಂದ ಕೂಡಲೇ ಒಂದು ಥರದ್ದು ಒಂದು ಆನಂದ ಅನಿಸ್ತದೆ ಖರೆ. ಆದರೂ ಒಂದು ವಿಷಯ ಏನು ಬರ್ತದೆ, ಇಷ್ಟು ಜನ ಬಂದದಪ್ಪ, ಅವ್ರಿಗೇನು ಇಳ್ಕೋದು ಜಾಗ ಏನು, ಎಲ್ಲಿ ಕೂಡ್ತಾರೆ, ಎಲ್ಲಿ ನಿಂತಿರ್ತಾರೆ, ಏನು ಮಲಗ್ತಾರೆ, ಹ್ಯಾಂಗಿದ್ದಾರೆ. ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ, ನಾವು ಸಾಕಷ್ಟು ಇಲ್ಲಿ ಪ್ರಯತ್ನ ಮಾಡಿದ್ರೆ ಖರೆ. ಅದು ಏನಾಗ್ತದೆ, ನಾವು ಎಷ್ಟು ಮಾಡ್ತೀವಿ ಅವ್ರದ್ದು ಉಪ್ಪಟ್ಟು ಹೆಚ್ಚಿದ್ರೆ ಉಪ್ಪು ಇದು ಮೀನ. ಅದು ಮೊದಲು ಒಬ್ಬ ಋಷಿ ಕಮಲಲ್ಲಾಗಿತ್ತಂತದ್ದು ಬಂತಂದ್ರು, ಅದು ಕಮಲದಷ್ಟೇ ಆಯ್ತು. ಭಾವಿ ಹಾಕಿದ್ರೆ ಭಾವಿ ಅಷ್ಟೇ ಆತಂತೆ. ಮತ್ತು ನದಿಯೊಳಗೆ ಹಾಕಿದ್ರೆ ನದಿ ಅಷ್ಟೇ ದೊಡ್ಡದಾತಂತೆ. ಸಮುದ್ರ ಭಯಂಕರ ಹಿಂದಾಗಡೆ ಅದು ಎತ್ತಿ ಹಿಡಿತಂತೆ. ಹಿಂಗೆ ಕಥೆ ಹಾಂಗದ ಇದು. ಇಲ್ಲಿ ಎಷ್ಟು ನಾವು ಬೇಕಾದ ಪ್ರಯತ್ನ ಮಾಡ್ತೀವಿ ಸಾಕಷ್ಟು, ಆದರೂ ಕೂಡ ಅದು ಕಡಿಮೆನೇ ಬೀಳ್ತದೆ. ಇದೊಂದು ನೇಮನೇ ಇದೆ. ಆ ಪ್ರಕಾರ ಇಲ್ಲಿ ಇಷ್ಟು ಏನು ಕಷ್ಟ ತೋರಿಸಿ ದೂರದಿಂದ ಪ್ರವಾಸದ ಕಷ್ಟ, ಇಲ್ಲೂ ಎಷ್ಟೋ ಅನಾನುಕೂಲತೆಗಳು, ಆದರೂ ಕೂಡ ಅತ್ಯಂತ ಭಕ್ತಿಯಿಂದ ನಾವು ನೀವೇನಿಲ್ಲಿ ಬಂದಿರಿ. ಅದಕ್ಕೆ ಇಲ್ಲಿ ನಿಮಗೊಂದು ಬೋಧ, ಸರ್ವೇಶಾಂ ಬೋಧ. ಈಗ ನಾವೇನು ಒಂದು ಜ್ಞಾನಬೋಧ ಏನಿಲ್ಲ, ಇದು ಕೆಲವರಿಗೆ ಅಧಿಕಾರಿಗಳಿಗೆ ಮಾತ್ರ ಜ್ಞಾನಬೋಧ ಇರ್ತದೆ. ಎಲ್ಲರಿಗೂ ನಾವು ಜ್ಞಾನಬೋಧ ಏನಿಲ್ಲ ಅಂದರೆ ಅದು ಕಾಲೇಜ್ ಅಭ್ಯಾಸ ಇದ್ದಂಗೆ ಅಂತ ತಿಳ್ಕೊಂಡು. ಆದರೆ ನಾವು ಎಲ್ಲರೂ ಕಲಿಸ್ಬೇಕಾಗಿದೆ. ಹಂಗಾರೆ ಎಲ್ಲರಿಗೂ ಸರ್ವೇಶಾಂ ಏನು ಮಾಡ್ಬೇಕು, ಯಾವ ಸಾಧನೆ ಹೇಳ್ತೀರಿ, ಏನು ಮಾಡ್ಬೇಕು ನಾವು ಅಂತ ನೀವು ಕೇಳಿದರೆ ಅವರು ಹೇಳಿದಪ್ಪ, ಅದಕ್ಕಿದೆ ಸಮಾಜಕ್ಕೆ ಏನಂದ್ರೆ, ನೀವು ಸರಿಯಾಗಿ ನಡೀರಿ, ಯೋಗ್ಯ ರೀತಿ ನಡೀರಿ. ಪ್ರಪಂಚವಾಗಿ ಏನದಲ್ಲ ಪ್ರಪಂಚಕರಾವ ನೇಮಕ ಅಂತ ಮುಂದೆ ಹೇಳ್ತಾರೆ ಅವರು. ಪ್ರಪಂಚವು ಅಸ್ತವ್ಯಸ್ತ ಬೇಡ, ಪ್ರಪಂಚ ಸರಿಯಾದ ನಿಮ್ಮ ಕರ್ತವ್ಯ ಮಾಡಿರಿ, ಕರ್ತವ್ಯ ಪ್ರಜ್ಞೆ ನಿಮ್ಮಲ್ಲಿ ಇರಲಿ, ಪ್ರಾಮಾಣಿಕದಿಂದ ಕೆಲಸ ಮಾಡಿರಿ. ಮತ್ತು ಎಲ್ಲ ಏನು ಪ್ರೇಮ, ಸಮತಾ, ಸಹಾನುಭೂತಿ ಇವು ನಿಮ್ಮಲ್ಲಿ ಇರಲಿ. ಇವೆಲ್ಲ ಗುಣಗಳಿಂದ ನೀವು ಕೂಡಿ ಪ್ರಪಂಚ ಮಾಡಿರಿ. ಇದು ಎಲ್ಲಕ್ಕಿಂತ ಮೊದಲು ಈ ಜ್ಞಾನಕ್ಕೆ ಇಷ್ಟು ಮಹತ್ವ ಯಾಕೆ ಬಂದಂದರೆ, ಆ ಗುಣಗಳಿಗೆ ಪೂರ್ಣತಾ ಬರ್ತದೆ. ಇಲ್ಲಿ ಏನು ಸಾಮಾನ್ಯ ಜನ ಸಹನತಾ ಅಥವಾ ಏನು ಕ್ಷಮ, ದಯ ಏನು ಸಾಮಾನ್ಯ ಎಷ್ಟಾದರೂ ಬರುವುದಿಲ್ಲ ಅಂತನ್ರಿ. ಬರೀ ಜ್ಞಾನರಹಿತವಾಗಿ ನಾವು ಪ್ರಯತ್ನ ಮಾಡಿದ್ದಾರೆ. ಆದರೆ ಜ್ಞಾನಕ್ಕೆ ಯಾಕೆ ಮಹತ್ವದಪ್ಪ ಅಂದರೆ, ಅವೆಲ್ಲ ಗುಣಗಳು ಸಂಪೂರ್ಣವಾಗಿ ಬರ್ತಾವೆ. ಕ್ಷಮ, ದಯಾ, ಶಾಂತಿ ಏನು ನಮ್ದು ವ್ಯವಹಾರಕ್ಕೂ ಬೇಕವು, ಅತ್ಯಂತವಾಗಿ ದೊಡ್ಡವ. ನಮ್ಮ ಕಲ್ಪನೆ ಏನಿದೆ, ಸಿಟ್ಟು ಮಾಡಿದ ಕೆಲಸ ಆಗ್ತದೆ, ಸಿಟ್ಟು ಮಾಡಿ ಕೆಲಸ ಮಾಡ್ಕೊಂಡೆವು, ಕಾಯ್ದೆ ಸೀರು ಮಾಡೇವು, ಆಗುದಿಲ್ಲಪ್ಪ ಅಂದ್ರೆ ಪ್ರೇಮದಿಂದ ಆಗ್ತದೆ. ಹೊರತಾಗಿ ಸಿಟ್ಟು ಮಾಡಿದ್ರೆ ಆಗುದಿಲ್ಲ. ಕಾಯ್ದೆ ಮಾಡಿದ್ರೆ ಕಾಯ್ದೆ ಹತ್ತಿರ ನೋಡ್ಲಿಕ್ಕೆ ಅವ್ರು ನಾನಾ ಪ್ರಯತ್ನ ಮಾಡೇ ಮಾಡ್ತಾರೆ. ಅವರಲ್ಲೇ ನಮ್ಮಲ್ಲಿ ಪ್ರೇಮ ಹುಟ್ಟಬೇಕು. ನೀವು ಪ್ರೇಮ ಮಾಡಬೇಕು ಅಂದರೆ ಎಲ್ಲ ಸರಿಯಾಗಿ ಆಗ್ತದೆ. ಅಂದರೆ ಅಲ್ಲಿ ಆದರೂ ಪ್ರೇಮನೇ ಬೇಕು, ಅಲ್ಲಾದರೂ ಕ್ಷಮನೇ ಬೇಕು. ಇವೆಲ್ಲ ಗುಣಗಳೇನು, ಸಹಾನುಭೂತಿ ಬೇಕು ಮುಖ್ಯವಾಗಿ. ನಮ್ಮಲ್ಲಿ ಹ್ಯಾಂಗೆ ಸಹಾನುಭೂತಿ ನಮ್ಮಲ್ಲಿ ಭಾಳ ಕಡಿಮೆ ಇದೆ. ನಾವೇನು ಮಾಡ್ತೀವಿ, ನಾನೇ ಖರೆ, ಅವ್ರ ಜಾಗದ ನಾ ಏನು ಮಾಡ್ತಿದ್ದೆ, ಅವ್ರಿಗೂ ಹಂಗೆ ಅನಿಸ್ತದಪ್ಪ, ನನಗೆ ಹೆಂಗೆ ಅನಿಸ್ತದೆ ಹಂಗೆ ಅವ್ರಿಗೂ ಅನಿಸ್ತದಲ್ಲ. ಸಹಾನುಭೂತಿ ಅಂತ ಇದಕ್ಕೆ. ಅದು ಈ ಸಹಾನುಭೂತಿ ನಮ್ಮ ಪ್ರಪಂಚಗಳು ಭಾಳ ಬೇಕು. ಸಹಾನುಭೂತಿ ಮತ್ತು ಎಲ್ಲ ಗುಣಗಳು
ಇವಂದ ಜ್ಞಾನದಿಂದ ಬಂದ ಪರಿಪೂರ್ಣದ ಬರ್ತಾವ ಇರಲಿ, ಜ್ಞಾನದಿಂದ ಪಡ್ಕೋಬೇಕು ಯೋಗ್ಯದ. ಖರೆ ಎಲ್ಲರಿಗೆ ಜ್ಞಾನ ಆಗಿ ಆ ಜ್ಞಾನದಿಂದ ಬರ್ತದ ಗುಣಗಳನ್ನ ಆ ಗುಣ ನಾವು ಮೊದಲೇ ಅಭ್ಯಾಸ ಮಾಡೋದಂತ. ನೀವೇಂದ ಪ್ರಪಂಚದೊಳಗೆ ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆಯೊಳಗೆ, ನಿಮ್ಮ ನೆರೆಯೊಳಗೆ, ನಿಮ್ಮ ಊರೊಳಗೆ ನಿಮ್ದೇನು ಪ್ರಪಂಚದಿಂದ ಯಥಾರ್ಥವಾಗಿ ಯೋಗ್ಯ ರೀತಿಯಿಂದ ಯಾರು ದ್ವೇಷ ಮಾಡಲಾರ್ದೆ, ಯಾರಿಗೆ ನಾವು ತುಚ್ಛ ಮಾಡಲಾರ್ದೆ, ಯಾರು ಭೇದ ಎಡಿಸಲಾರ್ದೆ, ಎಂದು ನೀವು ಎಲ್ಲರಿಗೂ ಪ್ರೇಮದಿಂದ ಮಾಡುವಂಥ ಏನು ಒಂದು ರೀತಿ ಇದೆ, ಆ ರೀತಿ ನಮ್ಗೆ ಎಲ್ಲರಿಗೂ ನಾ ಹೇಳ್ತೇನೆ. ಮತ್ತು ನನಗೆ ಹಿಂಗೆ ಅನಿಸ್ತದೆ, ಮನುಷ್ಯನ ಸ್ವಾಭಾವಿಕತಃ ಕೆಟ್ಟಿಲ್ಲ, ಸ್ವಭಾವ ಚಲೋ ಇದ್ದಾರೆ. ಒಂದು ಪ್ರಸಂಗದಿಂದ ಏನೋ ಕಾರಣದಿಂದ ಬೇರೆ ಇದಾಗ್ತದೆ ಹೊರತಾಗಿ ಎಲ್ಲರ ಮತ್ತೆ ಚಲೋನೇ ಇರ್ತದೆ, ಚಲೋ ಮಾಡಿ ಬಂದಿರ್ತದೆ. ಖರೆ ನೆಟ್ಟಗೆ ಸಿಗಂಗಿಲ್ಲ, ಹಾಲು ಸಿಗಂಗಿಲ್ಲ, ಏನೋ ಒಂದು ಕಲ್ಪನಾ ಆಗ್ತದೆ, ಏನೋ ಒಂದು ಬರ್ತಾ ಉಪಯೋಗ ಆಗ್ತದೆ ಅಂತೇಳಿ ಕೆಟ್ಟ ಮಾಡ್ತಾರೆ ಹೊರತಾಗಿ ಕೆಟ್ಟ ಮಾಡೋದು ಉದ್ದೇಶ ಇಲ್ಲೇ ಇಲ್ಲ. ಯಾಕಂದ್ರೆ ಮೂಲದಲ್ಲಿ ಪರಬ್ರಹ್ಮ ಇದ್ದ ಮೇಲೆ ಅವ್ನು ಕೆಟ್ಟಿರ್ತಾನೆ. ಹಂಗೆ ಹೇಳಿ ಇದೇ ಒಂದು ಸಾಮಾನ್ಯ ವಿಷಯ. ಅವ್ನ ಮೂಲ ಸ್ವರೂಪ ಏನದ ಪರಬ್ರಹ್ಮ ಇಲ್ಲ, ಹೌದಿಲ್ಲ? ಮತ್ತು ಅವ ಹೀಗಾಗೇನಂದ್ರೆ ಅವ ಖರೇನೆ ಕೆಟ್ಟು ಆಗ್ತದೇನು ಇಲ್ಲಪ್ಪ ಅಂತ. ಅಂದರೆ ಇವೆಲ್ಲ ಗುಣಗಳಿಂದ ನಾವು ಏನು ಜ್ಞಾನದಿಂದ ಬರ್ತಕ್ಕಂಥ ಗುಣಗಳವ ಕಲಿಬೇಕು, ಇದು ಬರಬೇಕು, ಮೇಲೆ ಬರಬೇಕು, ಜ್ಞಾನ ಶ್ರವಣ ಮಾಡಬೇಕು, ಪರಿಪೂರ್ಣತೆ ಹೊಂದಬೇಕು. ಇದು ಒಂದು ಮುಖ್ಯವಾದಂಥ ಇಲ್ಲಿ ಬೋಧದ. ಆದರೆ ಎಲ್ಲರಿಗೂ ಬಂದರು ಅಂತ ತಿಳ್ಕೊಳ್ಳಿ, ದೂರಿಂದ ಬಂದರು ಬಂದು ಮತ್ತೆ ಮುಂದಿನ ಸಪ್ತಾಹ ಕಡೆ ಬರೋರು ತಿಳ್ಕೊಂಡು ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗಲಿಲ್ಲ ಬರ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಆದರೂ ಒಂದು ಇಷ್ಟ ಆದಪ್ಪ ಅವರು, ಇಲ್ಲಾದ್ರೆ ಹೋದ್ರೆ ನಮಗೇನು ಆನಂದ ಆಗ್ತದೆ, ಇಲ್ಲ ನಮಗೇನು ಒಂದು ಹಾಲು ಸಿಗ್ತದೆ, ಮೋಕ್ಷ ಆಗ್ತದೆ ಅಂದ್ರೆ ಅದೊಂದು ಇಷ್ಟ ಆದ. ಹಾಗಾದ್ರೆ ನೀವೇನು ಮಾಡ್ರಿ, ಅದು ಯಥಾರ್ಥವಾಗಿ ಲೋಭ ಮೋಹ ಇತ್ಯಾದಿಗಳೇನವೆ ಅವನ್ನ ನೀವು ಕಡಿಮೆ ಮಾಡಿರಿ, ಇಲ್ಲಂಗೆ ಮಾಡಿರಿ, ಆದಷ್ಟು ಕಡಿಮೆ ಮಾಡಿರಿ. ನೀವು ಸಮಾನತೆಯಿಂದ ಪ್ರೇಮದಿಂದ ಸರಿಯಾಗಿ ಯೋಗ್ಯವಾಗಿ ಯಥಾರ್ಥವಾಗಿ ನೀವು ಪ್ರಪಂಚ ಮಾಡ್ರಿ ಅಂತ ಇದೊಂದು ಮುಖ್ಯವಾದದ್ದು. ಯಾವ ದುರ್ಗುಣಗಳಿಗೂ ಆಸ್ಪದ ಕೊಡಲಾರ್ರಿ. ವ್ಯಸನಾದಿಗಳಿಗೆ ಮೊದಲೇ ಗಮನ ಕೊಡಬೇಕು, ದೂರ ಇರಬೇಕು. ವ್ಯಸನಾದಿಗಳೇನವ ಈ ಸಾಧಕರಿಗೆ ಬಹಳ ಧೈರ್ಯವು, ಅದು ಯೋಗ್ಯನೇ ಇತ್ತು. ಮೊದಲೇನಿತ್ತು ನಮ್ಮಲ್ಲಿ ಸಣ್ಣವರಿದ್ದಾಗ ನಾವು ಕಸಬಾರಿಗೆ, ಸಿಂಧಿ ಕಸಬಾರಿಗೆ ಮುಟ್ಟಬಾರ್ದು ಎಂದು ಸಿಂಧಿ ಕುಡಿದೆ ಎಷ್ಟು ದೂರ ಉಳಿತು ನೋಡ್ರಿ. ಇಲ್ಲಿ ಕಸಬಾರಿಗೆ ಮುಟ್ಟಬಾರ್ದು ಅಂದಮೇಲೆ ಅಷ್ಟು ಥರನೇ ನೇಮ್ ಹಾಕ್ತಿದ್ರು. ಈಗೆಲ್ಲ ನೇಮನು ಹೋಗ್ಯಾವ, ಯಾವ ರೀತಿನೂ ಹೋಗ್ಯಾವ, ಏನು ಇದೇ ಇಲ್ಲ. ಏನು ಮಾಡಿದ್ರೆ ಏನಂತ ಹಿಂಗಿಂತ ಒಂದು ದೊಡ್ಡ ಒಂದು ಅನ್ನದ ಅದು ದುರ್ವ್ಯಸನ ದೂರ ಇರಬೇಕು. ಇದೊಂದು ಮುಖ್ಯ ಮಾತು. ಯೋಗ್ಯ ನಡತೆ ನಡೀಬೇಕು ಒಂದೆರಡನೇದ್ದು. ಮತ್ತು ಸರಿಯಾಗಿ ಏನದಲ್ಲ ನಮ್ಮಿಂದ ದುರ್ಗುಣ ಯಾವಪ್ಪ ಮುಖ್ಯವಾಗಿ ಲೋಭ ಒಂದು ಮುಖ್ಯದ. ಎಲ್ಲ ಏನು ದುರ್ಗುಣ, ಎಲ್ಲಕ್ಕಿಂತ ಹೆಚ್ಚಿನ ದುರ್ಗುಣ ಯಾವುದು? ಲೋಭ. ಕಡು ಲೋಭದಿಂದ ದುರ್ಗುಣ ಮೊನ್ನೆ ಮುಂಟೆ ಕಡು ಲೋಭ ಏನದ ಅದು ಎಲ್ಲ ಜಗತ್ತೇ ದೇಶ ಕೆಡಿಸಿದ್ರು. ವಿಚಾರ ಮಾಡಿ, ಹಿಂದೂಸ್ತಾನ ಕೆಡಲಿಕ್ಕೆ ಏನು ಕಾರಣಪ್ಪ ಅಂದ್ರೆ ಕಡು ಲೋಭ. ಏನೂ ಅರ್ಥ ಇಲ್ಲ. ಅವ್ರು ರೊಕ್ಕ ಮಾಡಿ ಕಡಿಕೆ ಯಾರು ಕೈ ಸಿಕ್ಕಿ ಹೋಗುದು, ಮನೆ ಜಪ್ತಾಗಿ ಹೋಗುದ್ರೆ ಹಾಳು ಮಾಡ್ಕೊಂಡು ಹೋಗುದು ಖರೆ. ಆದರೂ ಕೂಡ ಲೋಭ ಕೆಟ್ಟು ನೋಡ್ರಿ. ಏನು ಲಕ್ಷ ಏನು ಇಡ್ತೀಯಲ್ಲ ಒಂದದ ಲಕ್ಷಾಧಿಕ ಮನುಷ್ಯನ ಅದನ್ನು ಎಲ್ಲರನ್ನು ಕಣ್ ತಪ್ಪಿಸಿ ಇಡೋದು ಸಾಧ್ಯನೇನು? ಯಾರು ಕಣ್ಣು ಹಿಡಿದೇ ಇಡ್ತಾರೆ, ಮತ್ತು ನಿಮ್ಮ ಲಕ್ಷಣ ಹೋಗ್ತದೆ, ಇದ್ದು ಹರ್ಕೊಂಡು ಹೋಗ್ಬಿಡ್ತದೆ. ಇಂಥ ಲೋಭೆಯಿಂದ ಇದು ನಮ್ಮ ಮನೆಯೂ ಹಾಳು ಮಾಡಿದೆ, ದೇಶನೂ ಹಾಳು ಮಾಡಿದೆ. ಅದ್ರ ನಿಧಾನ ಇಲ್ಲಿ ನಾವು ಏನು ಪರಮಾರ್ಥ ಮಾಡೋರಿದ್ದೀವಿ, ಇವರೆಲ್ಲ ಈ ಗುಣ ಇರಬಾರ್ದು ಅಂತೀವಿ. ಈ ದುರ್ಗುಣ ಏನಿಲ್ಲ, ಮೋಸ ಮಾಡೋದು, ಜನರಿಗೆ ಮೋಸ ಮಾಡಿ ರೊಕ್ಕ ಕಳಿಸೋದು, ಇಂತಿಂಥವು ಏನವ ಅಥವಾ ಏನು ಈಗಿನ ಪ್ರಚಲಿತವಲ್ಲ. ಹಿಂದೆ ಒಂದು ಇದಕ್ಕೆ ಎಷ್ಟೋ ಜನರು ಆಕ್ಷೇಪ ತೆಗಿಬೋದು, ಏನ್ರಿ ಹಿಂಗ ನಡೆಯುವುದಿಲ್ಲ ಅಂತ ಇದು ಮಾಡಿ ನಡೆಯೋದು ಸುಧಾರ ಬಿಟ್ಬಿಡ್ತೀವಿ ನಾವು. ಇದೊಂದು ಕೇಳ್ಕೊಡಿ ಅಂತಾರೆ. ಈಗೇನು ಈಗ ದಾನ ಮಾಡುವಂತ ಹೇಳಿದೆ ನಾವು. ಏನಂದ, ಏನ್ರಿ ಹಿಂದೂಸ್ತಾನ ಭಾಳ ದರಿದ್ರದ, ದಾನ ಮಾಡಕ್ಕೆ ಏನು ಎಲ್ಲ ಬಡತನ ತುಂಬ ಹೋಗಿ ನೋಡ್ರಿ. ಅವ ತಾನು ದೊಡ್ಡ ಶ್ರೀಮಂತಿದ್ದಾನೆ, ಅವನು ಬಂದಿರೋಲ್ಲಕ್ಕಪ್ಪ. ನೀರಿಗೇನದು ಮಾಡಲ್ಲ, ನೀವು ಏನು ಸಾಧ್ಯತೆನೇ ಮಾಡು, ಎಷ್ಟು ಕೊಟ್ಟರೆ ಅಷ್ಟು ಮಾಡು, ಅದಿಲ್ಲ ತಯಾರಿಲ್ಲ. ಅದನ್ನ ನಾವು ಮಾಡಿಕೊಂಡು ನಾವು ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ತೀವಿ. ನಡೆಯುವಿಲ್ಲ ಅಂತ ಒಂದು ಕಾರಣ ಮಾಡ್ಕೊಂಡು ಮತ್ತೆ ನಾವೇ ಹೆಚ್ಚೆಚ್ಚು ಮುಖ್ಯವಾಗಿ ಬಯಸಿ ಅವನ್ನ ನಾವು ಅನೀತಿ ನಡ್ಲಿಕ್ಕೆ ಹೋಗೋದು ಭಾಳ ದೊಡ್ಡ ತಪ್ಪಂತ. ಎರಡನೇವ್ರು ಮಾತು ಅಂದ್ಕೊಂಡು ಒಬ್ಬ ಆಕಳಕ್ಕೆ ಒಂದಂತೇನೆ, ನಾ ಕರಕೊಂದಿದ್ದೆ ಅಂತ. ಅವ ಆಕಳಕ್ಕೆ ಒಂದಿಲ್ಲ, ನಾ ಕರ ಕೊಡಬಾರ್ದು. ಅದೇ ಪ್ರಮಾಣ ಏನಂಗಾರೆ ಅನ್ಯಾಯ ನಡೀತಲ್ಲ, ಅದೇ ಅದು ನಿಮ್ಮ ಪ್ರಮಾಣ. ಅದನ್ನು ನಡೀತದೆ ನಿಮ್ಮ ವಿಚಾರ. ನಂಗೆ ಅವ್ರದೇ ನಮಗೆ ತೋರಿಸ್ತಿದ ಮೇಲೆ ತಪ್ತಾರಪ್ಪ, ನಾವು ತಪ್ಪಬೇಕಂದ್ರೆ ಇದು ಇಲ್ಲಿ ಇದು ಜಗತ್ತು ನ್ಯಾಯ ಅಷ್ಟು ಉಪರಾಟ ಇದೆ ನೋಡ್ರಿ. ಅವ್ರು ತೋದ್ರೆ ನಾವೇ ತೊಗೊಬಾರ್ದಂದ್ರೆ ಅವ್ರು ಕೆಟ್ಟ ಮಾಡಿದ್ರೆ ನೀವು ಕೆಟ್ಟ ಮಾಡ್ಬೇಕು. ಅವರು ಹಾಳಾಗ್ತಾರೆ, ನೀವು ಹಾಳಾಗ್ತೀರಿ. ಅದು ಹಾಳಾಗ್ತಾರೆ ತಿಳ್ಕೊಡ್ರಿ. ಏನು ದುರ್ಗುಣವೇ ಅದು
ಆ ರೊಕ್ಕ ನಮ್ಮನೇನು ತಾರಿಸೋದಿಲ್ಲ, ನಮಗೆ ಹೆಚ್ಚು ಮಾಡೋದಿಲ್ಲ, ಮತ್ತು ನಮ್ಮನ್ನು ಕೆಡಿಸಿಬಿಡ್ತದೆ. ತಾತ್ಪರ್ಯದಿಂದ ಯೋಗ್ಯತೆ ನಾವು ಪ್ರಪಂಚ ಸರಿಯಾಗಿ ಮಾಡಬೇಕು. ಕೊಡಲೋಭದಿಂದ ನಾವು ಒಂದಿನ ಆದರ್ಶ ಆಗಬೇಕಂತಾರೆ. ಇಲ್ಲಿ ನಾವು ಯಾವಾಗ ಪರಮಾರ್ಥ ಮಾಡಲಿಕ್ಕೆ ಹತ್ತಿದ ಮೇಲೆ ಆ ಪರಮಾರ್ಥ ಗುಣಗಳಲ್ಲಿ ನಮ್ಮ ಲಕ್ಷ್ಯದ ನಮ್ಮ ನಟಿಗಳು ಬರೆಯಬೇಕಲ್ಲ. ಪ್ರೇಮ ಮತ್ತು ಲೋಭ ಎಂದಲ್ಲ. ಲೋಭ ಯಾವ ರೀತಿ ಬರಬೇಕಪ್ಪ ಅಂದರೆ ಅನ್ಯಾಯದಿಂದ ರೊಕ್ಕ ಕಳಿಸ್ಬೇಕು ನಮ್ಮ ಪ್ರವೃತ್ತಿ ಇರಬಾರದು. ಇದೊಂದು ಲೋಭ ಇಲ್ಲದ ಲಕ್ಷಣ. ಎರಡನೇದ್ರಿಂದ ಸಹಾಯ ಮಾಡಬೇಕು. ಎರಡನೇವರಿಗೆ ಅಲ್ಪ ಸ್ವಲ್ಪ ಸ್ವಲ್ಪ ಸಹಾಯ ಮಾಡೋದಿಲ್ಲ ನಾವು. ಎಲ್ಲ ಸ್ವಾರ್ಥಕ್ಕಾಗಿ ಇದು ಕಾಯ್ದಿರ್ತೀವಿ. ಅದನ್ನು ಹಂಗಲ್ಲ, ಸ್ವಾರ್ಥಕ್ಕಾಗಿ ಇಟ್ಕೊಡ್ರಿ. ಇದು ಅದು ಎಲ್ಲಕ್ಕೂ ವಿವೇಕದ ವಿಚಾರದ. ಕೊಡ್ರನ್ನ ಎಲ್ಲ ಕೊಟ್ಬಿಡ್ರಿ ಅಂತ ಅದೇನು ದೊಡ್ಡ ಹೇಳೋದು ತಾತ್ಪರ್ಯ ಇಲ್ಲ. ನೀವು 100 ರೂಪಾಯಿ ಕಳಿಸಿದ್ರಪ್ಪ ಅಂದರೆ ಒಂದು 5 ರೂಪಾಯಿ ಕೊಡ್ಲಿಕ್ಕೆ ನಡೀರಿ. ಯಾಕ್ರಿ ದಾನ ಮಾಡ್ಲಿಕ್ಕೆ ಅಡ್ಡಿದೇನು? ಹಿಂಗೆ ಹೇಳ್ಯಾರ. ದಶಮಾಂಶ ಏನಂತ ಮನುಸ್ಮೃತಿ 10ನೇ ಭಾಗ ಇರ್ತದೆ ನಿಮ್ಮ ಉತ್ಪನ್ನವಾಗಿಂದ, ಅಥವಾ 6ನೇ ಭಾಗ ಅಂತ ಹೇಳಿದೆ. ನಾವು 1% ಕೊಡ್ರಪ್ಪ ಅಂದ್ರೂ ಕೊಡಂಗಿಲ್ಲ. ಯಾರು ಜನ 1%, 100ಕ್ಕೆ 1 ಕೊಡ್ರಿ, ನಮ್ಗೆ ಕೊಡ್ಬೇಡ, ದಾನ ಮಾಡಿ. ನಾವು ಹೇಳೋ ಉದ್ದೇಶ ಇದೆ 100ಕ್ಕಿಂತ 1 ದಾನ ಮಾಡ್ರಿ, ನಿಧಾನ ಸಹಾಯ ಮಾಡ್ರಿ. ಸಹಾನುಭೂತಿ ಮೇಲೆ ಇರಲಿ, ಕರುಣೆ ಇರಲಿ, ದಯಾ ಇರಲಿ, ಪ್ರೇಮ ಇರಲಿ. ನೀವು ಎಷ್ಟು ಕಷ್ಟಪಡ್ತಾರಪ್ಪ ಅದು ನೋಡಿರ್ಲಿ. ಆದ್ದರಿಂದ ಏನಿಲ್ಲ, ಇದೇನು ಹೇಳಿಕತ್ತೀನ, ಎಲ್ಲರೂ ಈ ರೀತಿ ನೀವು ಬಂದವರೆಲ್ಲ ನಡೀರಿ. ಮತ್ತೇನಿಲ್ಲ, ಈ ಭಕ್ತಿ ಸಾಧನೆಗಳನ್ನು ದಿನಾಲು ಮಾಡ್ರಿ. ನಮ್ಮ ಮನಸ್ಸು ಸ್ಥಿಮಿತವಾಗಿರ್ಬೇಕಾದ್ರೆ ಒಂದು ವ್ಯವಸ್ಥಿತ ಇರ್ಬೇಕು ನಮ್ಮ ಜೀವನ. ಹೇಳೋದಪ್ಪ ಎದ್ದಪ್ಪ ಪ್ರಾರ್ಥನೆ ಆದರೂ ಏನು ಕೆಲಸ ಮಾಡೋದು, ಆದ್ಮೇಲೆ ಮತ್ತೆ ಮಾಡೋದು ಪೂಜೆ ಭಜನೆ ಪಯ್ಯನ ಇರ್ತದೆ, ಒಂದು ಕಲಿಸ್ಬೋದು. ಈ ವ್ಯವಸ್ಥಿತ ನಮಗೆ ಏನು ಒಂದು ಇದೇ ರೀತಿಯೇ ಇಲ್ಲ. ಯಾವಾಗ ಹೇಳೋದು, ಏನೇನು ಮಾಡೋದು, ಎಲ್ಲರೂ ಹೋಗೋದು, ಏನು ತಾಮೋದು ಅಂದರೆ ತನಗೆ ಅಸ್ತಿತ್ವನೇ ಇಲ್ಲೋ ಎಷ್ಟು ಮಟ್ಟಿಗೆ ಈ ಒಂದು ಅವ್ಯವಸ್ಥೆ ನಡೆದ. ಹಂಗಲ್ಲ, ವ್ಯವಸ್ಥಿತವಾಗಿ ನಾವೇಂದ ನಮ್ಮ ನೀತಿ ನಡೀಬೇಕು, ಪ್ರಪಂಚ ಸರಿಯಾಗಿ ನಡೀಬೇಕು, ನಿಯಮಾದಿಗಳನ್ನೆಲ್ಲಗಳನ್ನು ಮಾಡಬೇಕು. ಮತ್ತು ನಮ್ಮ ಭಕ್ತಿ ಸಾಧನೆಗಳೇನಲ್ಲ ಇವನ್ನಾದರೂ ನಾವು ಆಚರಿಸ್ಬೇಕಂತ, ಇದು ಬಹಳ ಮಹತ್ವದ. ಆದರೆ ನಮ್ಮ ಮನಸ್ಸಿನ ಸ್ಥಿರವಾಗಿ ಉಳಿಬೇಕಾದ್ರೆ ಭಕ್ತಿ ಸಾಧನೆ ಬೇಕು. ಇವು ಏನವ ಚಂಚಲ ಮಾಡ್ತಾವೆ, ಮನಸ್ಸಿಗೆ ಹುಡುಕಿವಿಲ್ಲ. ಮತ್ತು 10 ಕೆಲಸ ಥರದ ಕೆಲಸ ಇರ್ತಾವೆ. 10ರಿಂದ ಮನಸ್ಸು ಬುದ್ಧಿಯನ್ನು ಏನು ಮಾಡ್ತವೆ, ಅಸ್ಥಿರ ಮಾಡ್ತಾವೆ. ಆ ಸ್ಥಿರ ಆಗಬೇಕಾದ್ರೆ ಭಕ್ತಿ ಸಾಧನೆಗಳೇ ಬೇಕು ನಮ್ಮಲ್ಲಿ. ದಿನಾಲು ಸೀಕ್ರಿ ಹೇಳೋದು ಹೇಳೇಬೇಕು. ನಾವೇನು ಮಾಡ್ತೀವಿ, ಆಲಸ್ಯತನ ಇದೆ, ಏನು ಇದಿಲ್ಲ. ಎದ್ರಿ ಏನು, ಯಾವಾಗ ಎದ್ರಿ ಏನು, ಒಬ್ರು ಹೇಳ್ತೀರಿ ಅಂದರೆ ಏನ್ರಿ ಏನು ಹೇಳ್ತೀರಿ ನೀವು, ಎಷ್ಟಕ್ಕೆ ಹೇಳೋದಕ್ಕಂಬುದು ಅದು ಸಂಖ್ಯೆನೇ ಹೇಳ್ತದಂತೆ. 7 ಅಂದರೆ 7 7 ಅದು 7ಕ್ಕೆ ಹೇಳತ್ತದ ಹೇಳ್ತದಂತದು 7 ಅಂತದ ನೋಡ್ರಿ. ಅಂದರೆ 7 ಅದು 7ಕ್ಕೆ 7ಕ್ಕೆ 7 ಅಂತ ಹೇಳ್ತದ, 7 ಅಂತ ಹೇಳಿ ಅದಂತ ಈಗ ತನ್ನ ಕ್ಷಣಿತ ನಡೆಸಿದ. ಹಂಗಲ್ಲಪ್ಪ, ನಶೀಕ್ಲಿ ಹೇಳಬೇಕು. ಎದ್ದು ಏನ್ರ ನಮಗೊಂದು ಧ್ಯೇಯ ಬೇಕು, ಒಂದು ಗುರಿ ಬೇಕು. ಸಾಮಾನ್ಯವಾಗಿ ಗುರಿ ಸಹ ಎಷ್ಟೋ ಅವಶ್ಯದ. ಈ ಆಧ್ಯಾತ್ಮಿಕ ಗುರಿ ಇಲ್ಲಾದ್ರೆ ಏನು ಮಾಡ್ತಗೊಂಡು, ಅದಕ್ಕೆ ಆಧ್ಯಾತ್ಮಿಕ ಗುರಿ ಇಟ್ಕೋಬೇಕು. ನಮ್ಮ ಸಾಧನೆಗಳು ಸರಿಯಾಗಿ ಮಾಡಬೇಕು. ಒಂದು ವ್ಯವಸ್ಥಿತ ನಿಯಮಿತ ನಮ್ಮ ಜೀವನ ನಡೀಬೇಕು. ನಶೀಕ್ರಿ ಹೇಳೋದಾದ್ರೆ ಅದು ಹೇಳೋದೇ ಮನಸ್ಸು ಬಾಡ ಕೇಳಿಲ್ಲ, ಏನಾದರೂ ಎದ್ದು ಕಪ್ಪಟ್ಟು ಹೇಳಬೇಕು, ಹೇಳೋದು ರೂಢಿ ಮಾಡೇಬೇಕು. ಆಮೇಲೆ ಹೆಂಗೆ ಯಂತ್ರ ಹಂಗೆ ನಡಿಬೇಕಂತಾರೆ. ನಾವು ಅದಕ್ಕೆ ವಿಚಾರ ಮಾಡೋ ಕಾರಣ ಬೀಳಬಾರ್ದು. ನಾವೇ ಹಿಂದೆ ಮುಂದೆ ಆಗೋದು ವಿಚಾರ ಮಾಡಬೇಕು. ಹಂಗು ಹಿಂಗು ಮೊದಲು ಹಿಂದಾಡೋದು ಹಿಂಗಿಲ್ಲ, ಹಂಗಿಲ್ಲ. ಇಷ್ಟು ಶರೀರ ರೂಢಿ ಹೆಚ್ಚಿಬಿಡ್ಬೇಕಲ್ಲ. ಅದು ಬೆಳಕು ಸರಿಯಾಗಿ ಸ್ನಾನ, ಸರಿಯಾಗಿ ಅದು ಊಟ, ಅದರಿಂದ ತಂತಾನೆ ನಡಿಬೇಕು. ಅದಕ್ಕೆ ಮತ್ತು ನಿಮಗೇನು ನೀವು ಕುಳಿಬೇಕು ವಿಚಾರಕ್ಕೆ, ಅನುಭವ ಇದಕ್ಕೆ, ಅಭ್ಯಾಸಕ್ಕಂತ್ರಿ ಎಲ್ಲರೂ ಹೆಚ್ಚಿನ ವಿಚಾರಕ್ಕೆ. ಅದಕ್ಕೆ ಅಷ್ಟು ವ್ಯವಸ್ಥಿತವಾಗಿ ಅಂತ ನಿಮ್ಮ ಜೀವನ ನಡೆಸಬೇಕು. ಮತ್ತು ಪರಮಾರ್ಥ ಸಾಧನೆಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಮುಖ್ಯವಾಗಿ ಎಲ್ಲರಿಗೂ ಅಂದರೆ ಒಂದು ಧ್ಯಾನ, ಒಂದು ನಾಮಸ್ಮರಣೆ ಇದೆಲ್ಲ ಇದೊಂದು ಆಧಾರದ. ಯಾಕೆ ಮನಸ್ಸು ಏನದ ಒಂದು ಎದುರಾಗ ತೊಡಗಿತ್ತಪ್ಪ ಅಂದರೆ ಬಿಡಿಸ್ಬೇಕಾದ್ರೆ ಅದಕ್ಕೊಂದು ಶಬ್ದ ಮೊದಲೇ ಅದಕ್ಕೆ ಅಂಟ್ಕೋತ ಲಗೇಜ್ ಸ್ಥಿತಿ ಬರ್ತದೆ. ಎದಕ್ಕೆ ನಾವು ಹತ್ತಿಸ್ಬೇಕು ಮನಸ್ಸಿನ ಒಂದು ರಾಮ ಶಿವ ಅಂತ ಎಲ್ಲ ಬಿಡ್ತದ. ರಾಮ ಅಂತ ಅನ್ನಪ್ಪ ಧ್ಯಾನ ಮಾಡ್ತಾರೆ, ಅದು ಬಿಡ್ಲಿಕ್ಕೆ ಸಾಧನ ಆಗ್ತದೆ. ಹೌದಿಲ್ಲ? ಅಂತ್ಕೊಂಡು ನಾವು ಬಿಡ್ಲಿಕ್ಕೆ ಸಹಜ ಸುಳಿತ ಆಗಲಿ ಅಂದ್ಕೊಂಡು ನಾವು ನಾಮಸ್ಮರಣೆ ಮಾಡಬೇಕು. ಅದು ಬಿಟ್ಟು ವಿಹದಲು ತನ್ನಲ್ಲಿ ಆನಂದ ಪಡ್ಕೋತ ನಾಮಸ್ಮರಣೆ ಮಾಡ್ಕೋತ ಆನಂದ ಪಡಬೇಕು. ನಾಮಸ್ಮರಣೆ ಮಾಡಬೇಕು, ಭಜನೆ ಮಾಡಬೇಕು, ಸತ್ಸಂಗ ಮಾಡಬೇಕು. ಈಗ ನಾನಾ ಥರದಿಂದ ಯಾರಿಗೆ ಓದಲಿಕ್ಕೆ ಬರ್ತಾವ್ರು ಸದ್ಗ್ರಂಥಗಳನ್ನು ಓದಬೇಕು. ಏನೂ ಮಾಡೋದು ನೋಡ್ರಿ. ನಾವು ಇಷ್ಟು ಗ್ರಂಥ ಬರೆದು ಬರ್ತದೆ, ಸಾಕಷ್ಟು ಸಾವಿರಾರು ಲಕ್ಷಾವಧಿ ಅಥವಾ ಮುಂದೆ
ಆರ್ಯ ನಮ್ಮ ವಾಂಗ್ಮಯ ವೇದ ವಾಂಗ್ಮಯ ಇದೆ, ಉಪನಿಷತ್ತುಗಳವ, ಎಲ್ಲ ದೊಡ್ಡ ದೊಡ್ಡ ಸಂತರು ಮಹಾತ್ಮರು ಇಂತಿಂಥ ಮಹಾ ಗ್ರಂಥಗಳು ಬರ್ತಾರೆ. ನಮ್ಮ ಪರಿ ಶೂನ್ಯ ಓದಂಗಿಲ್ಲೇ ಇಲ್ಲ, ಗ್ರಂಥ ಓದೋದು ಗೊತ್ತಿಲ್ಲ, ಏನೂ ಇಲ್ಲೇ. ಒಂದು ಅವ್ಯವಸ್ಥಿತವಾಗಿ ಅಂತ ಏನು ಜೀವನ ನಡೆಸ್ತೀವಲ್ಲ, ಇದೇ ಒಂದು ನಮ್ಮ ದೊಡ್ಡ ತಪ್ಪು. ಅದು ನಮ್ಗೆ ಯಾಕೆ ಹಿಂಗಾಗಿದಪ್ಪ ಅಂದ್ರೆ ಹಿಂಗಾಗಿದೆ. ವ್ಯವಸ್ಥಿತ ಮಾಡಬೇಕು, ಹತ್ತಿರ ಕೆಲವು ಪುಸ್ತಕಗಳನ್ನ ಇಡಬೇಕು. ಸಾಧಕರಪ್ಪ ಅಂದ್ರೆ ಸಾಧಕ ಹೆಂಗೆ ವಿದ್ಯಾರ್ಥಿದ ಮೇಲೆ ಅವ ಪೆನ್ನು ಪುಸ್ತಕ ವಹಿ ಅವೆಲ್ಲ ಇರ್ತಾವಿಲ್ಲ ಎಲ್ಲ ಒಂದು ಅವ ವಿದ್ಯಾರ್ಥಿ ಹಾಗೆ ಇವನಲ್ಲಿ ಅಧ್ಯಾತ್ಮ ಗ್ರಂಥ ಇರಬೇಕು, ಫೋಟೋ ಇರಬೇಕು, ದಿನ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಅಂದರೆ ನಾವು ಸಾಧಕ ಅನ್ಬೇಕು. ಹೊರತಾಗಿ ನಾವು ಅವ್ಯವಸ್ಥಿತವಾಗಿ ನಡೀತೀವಲ್ಲ, ಇದೇ ನಮ್ಗೆ ಎಲ್ಲಕ್ಕೂ ಪ್ರಪಂಚ ಹಾಳು ಮಾಡ್ತದೆ, ಪರಮಾತ್ಮಕ್ಕೊಂದು ನಮ್ಗೆ ಕೈಗೆ ಹತ್ಕೊಡಂಗಿಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ನೀವು ಏನು ಜೀವನ ನಡೆಸ್ರಿ. ಹೇಳೋದು, ಕಾಕರಾತಿ ಮಾಡೋದು, ಪೂಜಾ ಮಾಡೋದು, ಮನಪೂರ್ವಕ ಮಾಡೋದು, ಇದೊಂದು ಮಹತ್ವದ. ನಾವು ಯಾಂತ್ರಿಕವಾಗಿ ಮಾಡಿದ್ರೆ ಫಲ ಇಲ್ಲ, ತಿಳ್ಕೊಳ್ಳಿ. ಪೂಜಾ ಯಾಂತ್ರಿಕವಾಗಿ ಹೆಂಗೆ, ಮನಪೂರ್ವಕ ಅಂದ್ರೆ ಹೆಂಗೆ? ಯಾಂತ್ರಿಕವಾಗಿ ಅಂದ್ರೆ ಏನು? ಏನೇ ಕಲ್ಪನೆ ಹಾಕೋತ, ಏನೇ ವಿಚಾರ ಮಾಡ್ಕೋತ, ಅದಕ್ಕೆ ನೋಡ್ಲಾರ ಸುದ್ದಾನು ಬೆಳಕು ಮಾಡಿ ಬಂದ ಎಷ್ಟು ಒಗದು ಬಿಟ್ರೆ ಪೂಜಾ ಮುಗಿತಪ್ಪ ನಮ್ದು. ಇದು ಯಾಂತ್ರಿಕ ಪೂಜಾ, ಇದು ಅದು ಉಪಯೋಗ ಇಲ್ಲಪ್ಪ ಅಂತಾರೆ. ಪೂಜ್ಯ ಭಾವ ಬೇಕು. ಪೂಜಾ ಅಂದ್ರೆ ಪೂಜ್ಯ ಭಾವ ಇದೆ, ಪೂಜೆ ಇದ್ರೆ ಪೂಜೆ ಅದು ಹೌದಿಲ್ಲ. ಅವ್ರಿಗೆ ಎದರಿಗೆ ನೋಡ್ಕೋತ ಎಲ್ಲ ಒಂದು ಸ್ತೋತ್ರ ಅನ್ಕೋತ ಅವಕಾಶವಾಗಿ ಎಲ್ಲ ಸ್ವಚ್ಛ ಮಾಡಿ ಹೂ ಬರೆಸಿಟ್ಟು ಆಮೇಲೆ ಹೂ ತಂದು ಇವೆಲ್ಲ ಕೆಲಸ ಮಾಡೋದ್ರಿಂದ ಏನಾದರೂ ಸಾವಕಾಶ ಮಾಡೋದ್ರಿಂದ ಆ ವೇಳೆಗೆ ನಿಮ್ಮ ಮನಸ್ಸು ಶುದ್ಧವಾಗಿರ್ತದೆ. ಈ ಶುದ್ಧ ಕ್ರಿಯೆಗಳನ್ನು ಮಾಡೋದ್ರಾಗ ನಿಮ್ಮ ಮನಸ್ಸು ಶುದ್ಧ ಮಾಡಲಿಕ್ಕೆ ಬೇರೆ ಕಾರಣೀಭೂತ ಆಗ್ತದೆ. ಈ ಕರ್ಮ ನಮ್ಮ ಚಿತ್ತ ಶುದ್ಧ ಮಾಡ್ತದೆ, ಈ ಪ್ರಕಾರ ಮಾಡಿ ಶುದ್ಧ ಮಾಡ್ತದೆ. ಮಾಡೋದ್ರಾಗ ಹಂಗೆ ಮಾಡ ಇಲ್ಕೊಂಡು ಮರೇ ಶುದ್ಧ ಆಗೋದಿಲ್ಲ. ಏನು ಮಾಡಬೇಕು? ಹೂ ತೆಗಿಬೇಕು, ಸಾವಕಾಶ ಒಂದು ಧ್ಯಾನ ಮಾಡಿ ಮನಸ್ಸು ಮಾಡ್ಕೋತ ಹೂ ಹರ್ಕೊಂಡು ಬಂದು ಹೂ ಮಾರಿ ಮಾಡಬೇಕಾರೆ ಏರಿಸಬೇಕು, ಸಾಷ್ಟ ನಮಸ್ಕಾರ ಹಾಕಬೇಕು, ಉದ್ರಿ ಕಳಿಸಿ ಬೆಳಗಬೇಕು, ಒಂದು ಆರತಿ ಅನ್ನಬೇಕು, ಸ್ವಲ್ಪ ಧ್ಯಾನ ಮಾಡಬೇಕು. ಇದು ಖರೆ ಪೂಜೆ. ಎಲ್ಲ ಬಿಟ್ಟು ನಾವು ಸುಮ್ಮನೆ ಪೂಜೆ ಮಾಡ್ತೀವಿ, ಅದ್ರಲ್ಲಿ ಉಪಯೋಗ ಇಲ್ಲ ಅಂತ. ಭಜನೆ ಬರೀ ಪಟ 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 ಅನ್ನೋದೇನು, ಲಕ್ಷಲ್ಲೋ ಚಿತ್ತಿಲ್ಲೋ ಏನೋ ಅನಿಸುತ್ತೆ. ನಮಗೆ ಎಷ್ಟೋ ಮಂದಿ ಕೇಳಿದ್ರಿ, ನಾನು ಕೆಲಸ ಮಾಡ್ಕೊಂಡು ಭಜನೆ ಮಾಡಿ ನಡೀತೀನಿ ರೀ, ನಡೆಯಂಗಿಲ್ಲಪ್ಪ ಅಂತ ಹೇಳಿ ಕೆಲಸ ಬಿಡ್ಬೇಕಾಗ್ತದೆ. ಕೆಲಸಕ್ಕೆ ಲಕ್ಷ ಇರ್ತದೆ, ಕೆಲಸ ಹೆಂಗಾಗ್ಬೇಕು ಚಲೋ ಆಗ್ಬೋದು ಲಕ್ಷ, ಬಾಯಿ ಯಾಂತ್ರಿಕ ಅಂತೀರಿ, ಅದೇನು ಉಪಯೋಗ ಅದ? ಅದಕ್ಕೆ ಇವೇ ನಮ್ಮ ಭಜನೆ ಇದೆ, ಧ್ಯಾನ ಇದೆ, ಪೂಜೆ ಇದೆ, ಗ್ರಂಥ ವಾಚನೂ ಮಾಡಲೇಬೇಕು. ಯಾಕಂದ್ರೆ ನಮಗೆ ನೋಡ್ರಿ ಎದರ ಮೇಲೆ ಪ್ರೀತಿ ಇರ್ತದೆ, ಆ ಗ್ರಂಥ ಓದ್ಬೇಕಂತ ನಮಗೆ ಸ್ವತಃ ಅನಿಸಿರ್ತದೆ. ನಾವು ಗ್ರಂಥ ಅಧ್ಯಾತ್ಮ ಗ್ರಂಥ ನಮ್ಗೆ ಸಿಗೋದಿಲ್ಲದ್ರೆ ಅಧ್ಯಾತ್ಮದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ತಾತ್ಪರ್ಯ. ಮತ್ತು ಎರಡನೇ ಔಷಧಿ ಇರ್ತಾವ್ರೆ ಅದ್ರ ಮೇಲೆ ಪ್ರೀತಿ ಅಂತ ಸಿದ್ಧ ಆಗ್ತದೆ. ಏನು ಹೋಗ್ತಿರ್ಲಿಲ್ಲ ಅಂತ ಇಂಥ ಎಲ್ಲ ಕಾದಂಬರಿ ಅಧ್ಯಾತ್ಮ ಇದ್ದಾನೆ, ಕಾದಂಬರಿ ಓದ್ತಪ್ಪ ಅಂದ್ರೆ ಎಂಥ ಅಧ್ಯಾತ್ಮ ನೀವು ತಿಳಿದ್ರಿ. ಒಂದು ಲಕ್ಷ ಎಲ್ಲ ಒಂದು ಪ್ರೀತಿ ಕಾದಂಬರಿ ಮೇಲೆ ಅಧ್ಯಾತ್ಮ ಗ್ರಂಥ ಮೇಲೆ ಪ್ರೀತಿ ಇರಬೇಕು. ನೀವು ಅಧ್ಯಾತ್ಮ ಗ್ರಂಥ ಓದಬೇಕು. ಹೀಗೆ ಎಲ್ಲದನ್ನು ನೀವು ಉನ್ನತಿಯಾಗಿ ಪ್ರಗತಿಗೆ ಪ್ರಯತ್ನ ಮಾಡಿ ನಿಮ್ಮ ಮನಸ್ಸು ತಯಾರಾಗಿ ಈ ಜ್ಞಾನ ಏನು ನಿಮ್ಮಲ್ಲಿ ಅದು ನೆಲೆಗೊಳ್ತದೆ, ಅದು ಫಲ ಕೊಡ್ತದೆ, ಪರಿಪೂರ್ತಿಯಿಂದ ಮುಟ್ತೀರಿ. ಇಷ್ಟೆಲ್ಲ ನೀವು ಪ್ರತಿಯೊಬ್ಬರು ಎಲ್ಲರೂ ಏನಾರ ಏನು ದೂರದಿಂದ ಬಂದವರು ಎಲ್ಲರೂ ಅತ್ಯಂತ ಪ್ರೇಮದಿಂದ ಬಂದಿರಿ. ಅನೇಕ ಎಷ್ಟೋ ಪ್ರೇಮ, ಎಷ್ಟೋ ಕಾಲದಿಂದ ಬಂದ ದೃಢವಾದಂತಹ ನಿಷ್ಠೆ ಪ್ರೇಮ. ಅದಕ್ಕೆ ಜ್ಞಾನ ಶ್ರವಣ ಮಾಡಿದವರು ಅದನ್ನೇನು 2-3-4 ಅಭ್ಯಾಸ ನಡ್ತದೆ, ಆ ಜ್ಞಾನಾಭ್ಯಾಸ ಮಾಡಬೇಕು, ಆನಂದ ಪಡಿಬೇಕು, ಆನಂದಿಸೋಗಿರಬೇಕು. ಎಲ್ಲರೂ ಕೂಡ ಹಿಂಗೆ ಈ ರೀತಿ ನಾ ಇಷ್ಟು ತನಕ ಏನು ಹೇಳಿದೆ ಆ ಪ್ರಕಾರ ನಡಿಬೇಕು. ಪುನಃ ಇಲ್ಲಿ ಬರಬೇಕು. ಆದಷ್ಟು ಹೆಚ್ಚು ವೇಳೆ ಪರಮಾರ್ಥ ಕಳಿಬೇಕಂತ. ದಿವಸದೊಳಗೆ ಒಂದು 2-3 ತಾಸರ ನೀವು ಕಳಿಬೇಕು ಪರಮಾರ್ಥದೊಳಗೆ. ನಾವು ಯಾವಾಗಲೂ ಅದರ ತಲೆ ಹಾಕೊಂಡು ಕೊಡ್ತೀವಿ, ಮನಸ್ಸು ಏಕಾಗ್ರ ಆಗೋದು ಅಂತ ಮತ್ತೆ ಪ್ರಶ್ನೆ ಮಾಡ್ತೀವಿ. ಯಾಕ್ರಿ ಅದನ್ನೇ ಕಲ್ಪನಾ ಹಾಕೊಂಡು ಕೊಡೋದು ಮುಂಜಾನೆ ಸಾಯ ತನಕ, ಮತ್ತು ಮನಸ್ಸಿಗೆ ಎಕ್ದಮ್ ಬಿಟ್ಟು ಬಂದರೆ ಹೆಂಗೆ ಬರ್ತದೆ, ಅದಕ್ಕೆ ಕಲ್ಪನಾ ಹಾಕೋದಿದ್ದು ಹೌದಲ್ಲ. ಅದಕ್ಕೆ ನಿಮ್ಮ ಏಕಾಗ್ರತೆ ಬೇಕಾಗಿಲ್ಲ. ಅದು ನೀವು ಒಂದು 2-3 ತಾಸು ಮನಸ್ಸಿದ್ದು ಸಂಪೂರ್ಣ ಇಲ್ಲ ತಿಳ್ಕೊಡ್ರಿ. ನೀವು ಆ ವೇಳಕ್ಕೆ ಸಂಪೂರ್ಣ ಮರಿಬೇಕು. ಮತ್ತೆ ಹೆಂಗೆ ನಡೀತೀರ ಅಂದ್ರೆ ಮತ್ತೆ ನಿದ್ದೆ 8 ತಾಸು ಮರಿತಿಲ್ಲ, ಹೆಂಗೆ ನಡೀತೀವಿ? ಯಾಕಂದ್ರೆ ನಾ ಹಿಂಗೆ ಹೇಳ್ತೀನಿ. ಯಾಕಂದ್ರೆ ಕೇಳ್ತಾರೆ ಹೆಂಗೆ ರೀ ಮತ್ತೆ ಪ್ರಪಂಚ ನಡೆದ್ರೆ ಹೆಂಗೆ ಮತ್ತೆ ನಿದ್ದೆ ಎಷ್ಟು 8 ತಾಸು ಮರಿತಿರಲ್ಲ, ಅದೆಲ್ಲ ಹೋಗಿರ್ಬೇಕು, ಅದೆಲ್ಲ ಇಲ್ಲ ಹಂಗೆ ಆಗಿರ್ಬೋಲ್ಲ. ಹಂಗೆ 2-3 ತಾಸು ಏನು ಅದು ಪ್ರಪಂಚದ್ದು ಇಲ್ಲೇ ಇಲ್ಲ. ಪ್ರಪಂಚ ಸಂಬಂಧ ಇಲ್ಲ, ನನಗೆ ಆಪ್ತಿಲ್ಲ, ನನಗೆ ಎಷ್ಟಿಲ್ಲ, ನನಗೆ ನಾ ಇಲ್ಲ, ಶರೀರ ಇಲ್ಲ, ಏನಿಲ್ಲೇ ಇಲ್ಲ. ಈ ಥರದೊಂದು ವಿಶಾಲವಂತರು ಸೂಕ್ಷ್ಮವಂತಹ ಶ್ರೇಷ್ಠ ಭಾವನೆಯಿಂದ ನಾವಿಂದ 2-3 ತಾಸಿಂದ ಯಾವಾಗ ಈ ಪರಮಾತ್ಮಗೆ ಈ ಸಾಧನ ಕಳಿತೀವಿ ಅವಾಗ ನಮ್ಮ ಮನಸ್ಸು ತಯಾರಾಗ್ತದೆ. ಅಷ್ಟು ಬೇಕು, ನೀವು ಅಷ್ಟು ಮಾಡಿರಿ ಅಂತಾರೆ ಪ್ರತಿಯೊಬ್ಬರು. ದಿನ 3 ತಾಸು ಅವ್ರು ಕಳೀರಿ ಅಂತ ನಂದು ಸೂಚನೆ ಅದ. ನಿಮಗೆ ಏನು ಅಡ್ಡಿ ಅಷ್ಟು ಸಿಗ್ತಾವಿಲ್ಲ 3 ತಾಸು, ಎಲ್ಲ 8 ತಾಸು ಖಾಲಿ ಇರ್ತದೆ. ಖರೆ ಸುಮ್ಮನೆ ಏನು ಮಾಡ್ತೀರಪ್ಪ, ಏನು ಮಾಡಂಗಿಲ್ಲ, ಬೇಡಂಗಿಲ್ಲ. ಏನು ಮಾಡಿದ್ರಪ್ಪ ಅಂತ ಒಬ್ಬರು ಕೇಳಿದ್ರಪ್ಪ ಅಂದರೆ
ಏನ್ರಿ ನಾ ಏನು ಕೆಲಸ ಇಲ್ಲ ಬೈತೀನಿ, ಎಲ್ಲ ಟೆನ್ಷನ್ ಆಗಿದೆ, ಎಲ್ಲ ಆಗಿದೆ. ಹಾಂ, ಈ ಮುಂಜಾನೆ ಏನು ಮಾಡಿದ್ರಿ? ಒಂದು ತಾಸು ಹರಟಿ ಹೊಡೆದ್ರಿ, ಬಂದಿದ್ರು. ಒಂದು 2 ತಾಸು ಏನಂತ ಪೇಪರ್ ಓದಿದ್ರಿ. ಒಂದು ಅರ್ಧ ತಾಸು ಮನೆಯೊಳಗೆಲ್ಲ ಜಗಳ ಬಡ್ದಾಡಿದ್ರಿ, ತ್ರಾಸ ಆಯ್ತು. ಹಾಂ, ಹೋಯ್ತು ನೋಡಿ. ಇಷ್ಟೇ ಹಿಂಗೆ ಕಳೆಯೋದು, ಎಲ್ಲ ಇದೇ ಕಳೀತಾರೆ, ಎಲ್ಲರೂ ಹಿಂಗೆ ಕಳೀತಾರೆ. ವಿಚಾರ ಮಾಡ್ರಿ. ಹೇಳ್ತಾರೆ ಇಂಥ ಬಂಗಾರದಂಥ ಸಿರಿ ಸಿಕ್ಕದೆ, ಬಂಗಾರದ ಬೆಳೆ ಸಿಕ್ಕದೆ. ಇದು ಬೆಳೆ ಅಂದರೆ ಇದೊಂದು ಕಲ್ಪವೃಕ್ಷ ಕೊಡು. ಏನು ನಮಗೆ ಸಮಯದ ಬೆಳೆ ಅದ, ಕ್ಷಣಗಳದ. ಈಗ ಒಂದು ಕ್ಷಣ ಅಂದರೆ ₹1 ಧನಕ್ಕಿಂತ ಹೆಚ್ಚಿನ ಕಲ್ಪವೃಕ್ಷ. ಹೆಂಗ್ರಿ ಕಲ್ಪವೃಕ್ಷ ಹೆಂಗಿದೆ ಅಂತೀವಿ ಅನ್ನೋದು. ಸುಮ್ಮನೆ ಬೆಳೆಸಿ ಹೇಳ್ತೀರಿ ನೀವು. ಎಲ್ಲಿ ಕಲ್ಪವೃಕ್ಷ ಏನು ಸುದ್ದಿ ಇದೆ ನೋಡ್ರಿ ಅಂತ. ಒಂದೇ ತಾಸು ಹೌದಿಲ್ಲ? 1 ತಾಸು ಅದು ಏನು ಬೇಕಾದ್ರೂ ಕೊಡ್ತದೆ. ನೀವು ದುರ್ವ್ಯಸನ ಕಳೀರಿ, ಕೆಟ್ಟ ಫಲ ಕೊಡ್ತದೆ. ಮತ್ತು ಒಂದು ಯೋಗದೊಳಗೆ ಒಂದು ಕಲಾದೊಳಗೆ ಕಳೀರಿ, ಅದಕ್ಕೊಂದು ತಯಾರಾಗ್ತದೆ, ತಯಾರಾಗ್ತದೆ ಹೌದಿಲ್ಲ? ಗಾಯನ ಕಲೀರಿ, ಗಾಯಕರಾಗ್ತೀರಿ. ಒಂದು ಪಂಡಿತ 1 ತಾಸಿಗೆ ಹೋದ್ರಿ, ಪಂಡಿತರಾಗ್ತೀರಿ. ನೀವು ಏನು ಮಾಡ್ತೀರಿ ಅದು ಕೊಡ್ತದೆ. ಕಲ್ಪವೃಕ್ಷ ಬರೋದು ಜ್ಞಾನ ಪಡ್ಕೊಡ್ರಿ, ಪರಿಪೂರ್ಣ ಹೊಂತೀರಿ. ಒಂದೇ ತಾಸು ಹೆಚ್ಚಲ್ಲ. ಅದು 1 ತಾಸು ಅದು. ಅದಕ್ಕೆ ಈ ತಾಸು ಭಾಳ ತಾಸಿನ ಭಾಳ ಅವಧಿ ಇರ್ತದೆ, ಅದು ಕಡಿಮೆ ಅವಧಿ ಇರ್ತದೆ. ಹಿಂಗೆ ಅದು ಹೇಳ್ಬೇಕಾದ್ರೆ ಏನಿಲ್ಲ. ಅದೇ 1 ತಾಸು ನಾವು ಈ ಶ್ರೇಷ್ಠವಾದ ಸಾಧನೆ ಕೇಳಿದ್ರೆ ಅದು ಪರಿಪೂರ್ಣ ಹೆಚ್ಚಿನ ಫಲ ಕೊಡ್ತದೆ. ಅದಕ್ಕೆ ಎಂಥ ಯಾವ ನಮ್ಮ ಆಯುಷ್ಯದ ಭಾಗದ ಅದನ್ನು ಸಾರ್ಥಕವಾಗಿ ದಿನಾಲೆಯಿಂದ 3 ತಾಸು 3-4 ತಾಸು ಹಾಕೊಂಡು ಹೆಸರು ತಗೊಳಿದ್ರೆ ಅಡ್ಡಿ ಇಲ್ಲ. 2 ಏನು ಮಾಡೋದು? ನಮಗಿನ್ನು ಯಾರಿಗೆ ನಿಜವಾಗಿದೆ ಅವ್ರು ಮಾಡಲಿ. ನಿಜವಾಗಿ ಇಲ್ದವ್ರು ಈಗ ಹೇಳ್ತೀನಿ, ಅವ್ರು ನಿಜವಾಗಿ ಇದ್ದವ್ರದ್ದು ಇವ್ರು ಹೇಳ್ತಾರೆ ಏನೇ ಬೆಳೆ ಸಿಗೋಲ್ಲಂತ. ಅವ ನೌಕರಿ ಹೋಗ್ಬೇಕು, ಅವ ಇಲ್ಲಿ ಖರೆ ಏನಿಲ್ಲ. ಅದೇ ಲೆಕ್ಕ ನೀ ಹೇಳ್ತೇನು? ಹಾಂ, ಹಂಗಲ್ಲಪ್ಪ. ನೀನು ಯಾರು ಭಾಳ ಬದಿ ಸಿಗ್ತದೆ. ಕೆಲಸ ಇರಂಗಿಲ್ಲ ತಿಳ್ಕೊಡ್ರಿ ನೀವು. ಏನಿರ್ತದೆ ಯಾರು ಕೊಡೋದು ತೊಗೊಂಡು ಏನು ಭಾಳ ವಿಚಾರ ಮಾಡಿ ಬಂದು ಮಾಡ್ಬೇಕು, ಏನೇನೂ ಇರೋದಿಲ್ಲ. ಆದರೂ ಕೆಲಸ ಬಂದ್ಕೊಂಡು ಒಂದು ಆಸಕ್ತಿ, ಆಲಸ್ಯತನ, ಏನೋ ಒಂದು ಚೆಂಚಿಲ್ಲದ, ಏನೋ ಸಂಬಂಧ ಇಲ್ಲ, ಸೂತಿಲ್ಲ, ಹಂಗೂ ಇರೋದು, ಏನೂ ಇರೋದು. ಇದೇ ಕಾರಣ ಹೊರತಾಗಿ ನಮ್ದು ಸಮಯ ಇಲ್ಲ ಅನ್ನೋದಕ್ಕೆ ನಾವು ಕಬ್ಬು ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಸಮಯ ಇದೆ. ಆ ಸಮಯವನ್ನು ಸರಿಯಾಗಿ ನೀವು ಉಪಯೋಗ ಮಾಡಿಕೊಡ್ರಿ, ಬೆಳೆಸ್ರಿ, ಜ್ಞಾನ ಬೆಳೆಸ್ರಿ, ಏನು ಅಭ್ಯಾಸ ಮಾಡಿರಿ, ಆನಂದ ಪಡೀರಿ. ಇಷ್ಟು ಸ್ವಲ್ಪ ಹೇಳಿ ಎಲ್ಲರಿಗೂ ಒಂದು ಏನು ವಿಷಯ ಅಂದರೆ ಎಲ್ಲರೂ ಹೇಗೆ ವರ್ತಿಸಬೇಕು ಇವತ್ತಿನ ಇಷ್ಟೇ ಹೇಳಿದ್ದೇನೆ. ಅಂದರೆ ಅದರಾಗೆ ಜ್ಞಾನ ಅಭ್ಯಾಸ ಅಡಕಾಗೇ ಇದೆ. ಅದರ ಮುಖ್ಯತ್ವದಿಂದ ಎಲ್ಲರಿಗೂ ಒಂದು ಹಾಲು ಸಿಗಲಿ, ಹ್ಯಾಂಗೆ ವರ್ತಿಸಬೇಕು. ಮತ್ತು ಕ್ರಮೇಣ ಹಿಂಗದ ಎಲ್ಲರೂ ಒಂದು ಸಮಯ ಬಂದು ಎಲ್ಲರಿಗೂ ಒಂದು ಪ್ರಗತಿಯಾಗಿ ಅವರು ಒಂದು ಪರಿಪೂರ್ಣವಾಗಿ ಮುಟ್ಟುವಂಥ ಒಂದು ಯೋಜನೆ ಒಂದು ಈಶ್ವರಿಯೊಳಗೆ ಅದೇ ಅದ. ಅದು ಆಗಲಿ ಅಂತ ಮುಂದೆ ಎಲ್ಲರಿಗೂ ಸಂಪೂರ್ಣ ಆಶೀರ್ವಾದದ. ವಿವೇಕ ಕನ್ನಡಿ ಅಂತ ಇಷ್ಟು ಮಟ್ಟಿಗೆ ಹೇಳಿ ನಾವು 2 ಮಾತು ಜಯ.